ತಮ್ಮ, ಗಮ್ ಅನ್ನೋದಕ್ಕೂ ಗೊಮ್ ಅನ್ನೋದಕ್ಕೂ ಭಾಳ ವ್ಯತ್ಯಾಸ ಐತಿ. ನಾವು 2 ದಿನ ಹಲ್ಲು ಉಜ್ಜಲಿಲ್ಲ ಅಂದ್ರೆ ಏನು ಗೊಮ್ ಅಂತಿಲೇಪ ಅಂತಾರೆ. 2 ದಿನ ಸ್ನಾನ ಮಾಡಲಿಲ್ಲ ಅಂದ್ರೆ ಏನು ಗೊಮ್ ಅಂತಿಲೇವ ಅಂತಾರೆ. ಅದ ನಾವು ಸಾಕಿದ ಕೋಳಿ, ಕುರಿ, ನಾಯಿ, ಹಸು, ಎತ್ತುಗಳು ಯಾವತ್ತರ ಹಲ್ಲು ಉಜ್ಜವನ? ಯಾವತ್ತೂ ಹಲ್ಲು ಉಜ್ಲಿಲ್ವಲ್ಲ, ಯಾವತ್ತೂ ಹಲ್ಲು ಉಜ್ಲಿಲ್ಲ, ಯಾವತ್ತೂ ಸ್ನಾನ ಮಾಡಲಿಲ್ಲ. ಹಸು ಎತ್ತುಗಳಿಗೆ ಬಿಡ್ರಿ, ನಾವು ಹಬ್ಬ ಹರಿದಿನದಾಗ ಸ್ನಾನ ಮಾಡಿಸ್ತೀವಿ, ಅದು ಬೇರೆ ವಿಚಾರ. ಆದ್ರೆ ಅವಾಗಲೇ ಸ್ನಾನ ಮಾಡಲಿಲ್ವಲ್ಲ, ಅವಾಗಲೇ ಹಲ್ಲು ಉಜ್ಲಿಲ್ವಲ್ಲ, ಅದನ್ನು ನಾನು ಹೇಳ್ತಿರೋದು. ಹಾಗಾದ್ರೆ ಒಂದು ದಿನಾನೂ ಹಲ್ಲು ಉಜ್ಲಿಲ್ಲ, ಒಂದು ದಿನಾನೂ ಸ್ನಾನ ಮಾಡಲಿಲ್ಲ ಅಂದರೂ ಹೆಂಗೆ ಈ ಪ್ರಕೃತಿ ಒಳಗೆ ತಮ್ಮ ಗಮಲತೆಯನ್ನು ಕಾಯ್ದುಕೊಂಡು ಅನ್ನೋದು ವಿಚಿತ್ರ ಅನಿಸ್ತೈತಿ ಅಲ್ಲ. ನೋಡ್ರಿ, ಈ ಮನುಷ್ಯಾಗ ತಾನಾಗ್ಲೇ ಗಮ್ ಅನ್ನೋ ಶಕ್ತಿ ಇಲ್ಲ, ಯಾವಾಗಲೂ ಗೊಮ್ಮ ಅನ್ನೋದ್ರಾಗೆ ಇರ್ತಾನವ. ಕಸ್ತೂರಿ ಅನ್ನೋ ಪ್ರಾಣಿ ಮೈಯಾಗಿನ ರಸ ಹೊರಗೆ ತೆಗೆದು ಅದನ್ನು ತನ್ನ ಮೈಗೆ ಹಚ್ಕೊಂಡು ಗಮ್ ಅಂತಾನವ. ಹೂವಿನ ರಸ ತಗೊಂಡು ಸಸ್ಯ ಮರಗಳ ಎಲಿ ಬೀಜದಿಂದ ತಯಾರಿಸಿದ ಔಷಧಿನ ತನ್ನ ಮೈಗೆ ಹಚ್ಕೊಂಡು ಗಮ್ ಅಂತಾನವ. ಹೂ ನೋಡ್ರಿ, ಅರಳಿದ್ರು ಗಮ್ ಅಂತದ, ಗಿಡ ಎಲೆ ಬೀಜ ಬಿಟ್ಟರು ಗಮ್ ಅಂತದ, ಅವು ಸತ್ತು ಕೊಳತ್ರು ಗೊಬ್ಬರಾಗಿ ಮತ್ತು ಘಮ 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 ಅಂತವು. ಈ ಕುರಿ, ಕೋಳಿ, ಪ್ರಾಣಿ, ಪಕ್ಷಿ ಸತ್ತ ಮೇಲೂ ಒಲೆಯಾಗಿಟ್ಟು ಕುದಿಸ್ರಿ, ಸ್ವಲ್ಪ ಮಸಾಲೆ ಹಾಕಿಬಿಟ್ರೆ ಇನ್ನೂ ಘಮ್ ಅಂತಾವ. ತಿನ್ನೋರು ಹೇಳಕತ್ತೀನಿ. ಒಟ್ನ್ಯಾಗ ಪ್ರಾಣಿ, ಪಕ್ಷಿ, ಸಸ್ಯ, ಮರಗಳು ಜೀವಂತ ಇದ್ರೂ ಗಮ್ ಅಂತಾವು, ಸತ್ರೂ ಗಮ್ ಅಂತಾವು. ಆದ್ರೆ ಮನುಷ್ಯ ಮಾತ್ರ ಇದ್ದಾಗಲೂ ಅವ್ರದ್ದು ಹಂಗಾತಲೇ ಇವ್ರದ್ದು ಹಿಂಗಾತಲೇ ಅಂತೇಳಿ ದ್ವೇಷ ಹಾಗೆ ಸಾಧಿಸ್ಕೊಂತ ಗೊಮ್ ಅಂತಾನವ. ಸತ್ತಾಗೂ 2 ದಿನ ಹಂಗೆ ಬಿಟ್ರೆ ಥೂ ಹೇಳದ ಬ್ಯಾಡ ಸರಿ, ಅದನ್ನು ಇನ್ನೂ ಗೊಮ್ ಅಂತಾನವ. ಏ ಮನುಷ್ಯ, ಯಾವತ್ತು ನೀನು ಇನ್ನೊಬ್ಬರ ಆರೋಗ್ಯ ಹಾಳಾದರೂ ಚಿಂತಿಲ್ಲ, ನನಗೆ ಲಾಭ ಆದ್ರೆ ಸಾಕಂತೇಳಿ ಸಿಗರೇಟ್ ತಯಾರಿಸಿ ಅದರೊಳಗೆ ನಶೆ ಪದಾರ್ಥ ತುಂಬಿ ಜನರನ್ನು ದಾಸರಾಗಿ ಮಾಡಿದೆಯೋ ಅಂದ ನೀನು ಬರೀ ನಾರಲಿಲ್ಲ, ಕೊಳತು ನಾರಾಕ್ ಶುರು ಮಾಡಿದಿ. ಸಾರಾಯಿ ಕುಡಿದ ನಶೆಯಲ್ಲಿ ಎಷ್ಟೋ ಗಂಡಸರು ಸತ್ರೂ ಚಿಂತೆ ಇಲ್ಲ, ನಡು ವಯಸ್ಸಿನಾಗ ಮಾಂಗಲ್ಯವನ್ನು ಚಿಕ್ಕ ಹೆಣ್ಣು ಮಕ್ಕಳು ಕಳ್ಕೊಂಡ್ರೂ ಚಿಂತೆ ಇಲ್ಲ, ನನಗೆ ಲಾಭ ಆದ್ರೆ ಸಾಕು ಅಂತೇಳಿ ಸಾರಾಯಿ ಮಾರಾಕ್ ಶುರು ಮಾಡಿದಿಲ್ಲ ಅಂದ ನೀನು ಬರೀ ನಾರಲಿಲ್ಲ, ಕೊಳತು ನಾರಾಕ್ ಶುರು ಮಾಡಿದಿ. ಆನ್ಲೈನ್ ಗೇಮ್ ಆಡಿ ಯುವಕರು ನೇಣು ಹಾಕ್ಕೊಂಡ್ರೂ ಚಿಂತಿಲ್ಲ, ವಿಷ ಕುಡಿದು ಸತ್ರೂ ಚಿಂತಿಲ್ಲ ಅಂಥೇಳಿ ಯಾವಾಗ ಬೆಟ್ಟಿಂಗ್ ಆಡ್ಸೋಕೆ ಶುರು ಮಾಡಿದ್ಯೋ ಅಂದ ನೀನು ಬರೀ ನಾರಲಿಲ್ಲ, ಕೊಳತು ನಾರಾಕ್ ಶುರು ಮಾಡಿದಿ. ಕಷ್ಟಪಟ್ಟು ರಾತ್ರಿ ಹಗಲು ಅನ್ನದಂಗೆ ಟೈಮಿಗೆ ಸರಿಯಾಗಿ ಊಟ ಮಾಡ್ದಂಗೆ ಯಾವುದೋ ಒಂದು ರಂಗದಲ್ಲಿ ಸಾಹಿತ್ಯಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ, ಶೈಕ್ಷಣಿಕವಾಗಿ, ಧಾರ್ಮಿಕವಾಗಿ ಉನ್ನತ ಸಾಧನೆಗೈದಾಗ ಆತನನ್ನ ಆತಳನ್ನ ಮನಸಾರೆ ಹರಸೋದು ಬಿಟ್ಟು ಒಳಗೊಳಗ ಅಸೂಯೆ ಪಟ್ಟಾಗ ನೀನು ಬರೀ ನಾರಲಿಲ್ಲ, ಕೊಳತು ನಾರಾಕ್ ಶುರು ಮಾಡಿದಿ. ನಾನು ನೋಡಿದ ಮಟ್ಟಿಗೆ ಮನುಷ್ಯ ಮನುಷ್ಯನಾಗಿ ಉಳಿದಿಲ್ಲ. ಹೆಣ್ಣು ಹೊನ್ನು ಮಣ್ಣಿನ ವಿಚಾರಕ್ಕೆ ಬಂದರಂತೂ ಇವನ ಮುಂದೆ ಮಾನವೀಯತಿಲ್ಲದ ಮೃಗವೂ ಏನೂ ಅಲ್ಲ. ತನ್ನ ಸ್ವಾರ್ಥದ ಅನುಕೂಲಕ್ಕೆ ತಕ್ಕಂತೆ ನಟಿಸಲು ಶುರು ಮಾಡಿದ್ರೆ ಆಸ್ಕರ್ ಪ್ರಶಸ್ತಿಯನ್ನೇ ಪಡೆದ ನಟನನ್ನೇ ಮೀರಿಸಬಲ್ಲ. ಅನ್ಯಾಯದ ಹಣಕ್ಕಾಗಿ ಬಣ್ಣ ಬದಲಾಯಿಸುವ ಊಸರವಳ್ಳಿಯನ್ನೇ ನಾಚಿ ನೀರಾಗುವಷ್ಟರ ಮಟ್ಟಿಗೆ, ನಾನೇ ನಿನಗಿಂತ ಒಂದು ಕೈ ಮೇಲೂ ಎನ್ನುವಷ್ಟರ ಮಟ್ಟಿಗೆ ಬಣ್ಣ ಬದಲಾಯಿಸಬಲ್ಲ. ಹಣಕ್ಕಾಗಿ ಹೆಣಗಳನ್ನು ಉದುರಿಸಬಲ್ಲ. ಹಣಕ್ಕಾಗಿ ತನ್ನ ಒಳ್ಳೆಯತನವನ್ನೇ ಪಣಕ್ಕಿಟ್ಟು ಕೆಟ್ಟತನದ ಕಣದಲ್ಲಿ ಕುಣಿದಾಡುವ ಪೈಲ್ವಾನನಾಗಬಲ್ಲ. ಹೇಳಿಕೊಳ್ಳುವಷ್ಟರ ಮಟ್ಟಿಗೆ ಮನುಷ್ಯ ಮನುಷ್ಯನಾಗಿ ಉಳಿಯುತ್ತಿಲ್ಲ. ಗರ್ವ ಅನ್ನೋದು ಮನುಷ್ಯನಲ್ಲಿ ಸರ್ವೇ ಸಾಮಾನ್ಯವಾಗಿ ಉಳಿದಿಲ್ಲ, ಪರ್ವತಕ್ಕಿಂತಲೂ ದೊಡ್ಡದಾಗಿ ಬೆಳೆದಿದೆ. ಅಹಂಕಾರ, ದುರಹಂಕಾರ, ಅಬ್ಬೋ ಶಂಕರ ಶಿವಶಂಕರ ಬಂದು ಹೇಳಿದರೂ ಕರಗುವುದಿಲ್ಲ, ಅಷ್ಟರ ಮಟ್ಟಿಗೆ ಗಟ್ಟಿಯಾಗಿದೆ. ದರ್ಪ ಕಾಳಿಂಗ ಸರ್ಪವೂ ಲೆಕ್ಕಕ್ಕೆ ಬರುವುದಿಲ್ಲ, ಆತನ ಮುಂದೆ ಕಾಳಿಂಗ ಸರ್ಪವೂ ಕೂಡ ಲೆಕ್ಕಕ್ಕೆ ಬರುವುದಿಲ್ಲ. ಆತನ ವರ್ತನೆಯಲ್ಲಿ ಪರಿವರ್ತನೆಯಾಗಿಲ್ಲ, ಪರಿಪೂರ್ಣತೆ ಇಲ್ಲ, ತನ್ನ ಪಯಣದ ಬಗ್ಗೆ ತನಿಗೆ ಅರಿವಿಲ್ಲ, ಸರಿಯಿಲ್ಲ, ಏನೂ ಸರಿಯಿಲ್ಲ. ಸಾವಕಾಶ, ಸಾವಧಾನ, ನಡಿಗೆ, ಅಡುಗೆ ಏನೂ ಸರಿಯಿಲ್ಲ. ಶಾಂತಿ ಸಮೀಪಕ್ಕೆ ಸುಳಿಯುತ್ತಿಲ್ಲ. ಎಲ್ಲಿಗೆ ಹೊರಟಿರುವನು ಇವನು? ಎಲ್ಲಿಗೆ ಹೊರಟಿಹನು? ಏನು ಸಾಧಿಸಲು ಹೊರಟಿಹನು? ಏನು ಮಾಡಲು ಹೊರಟಿಹನು? ಈ ಮನುಷ್ಯ ಎಲ್ಲಿಗೆ ಮುಟ್ಟಲು ಪ್ರಯತ್ನ ಪಡುತ್ತಿರುವನು?